ನನಗೆ ಚಿಕ್ಕ ವಯಸ್ಸಿನಲ್ಲಿ ನನ್ನಮ್ಮ ಒಂದು ಮಾತನ್ನು ಹೇಳ್ತಿದ್ದು ನೆನಪು. ಅಂಥ ಸೂರ್ಯಚಂದ್ರಿಗೂ ಕಷ್ಟ ಬರುತ್ತೆ ಮಗ ಅಂತ ಹೇಳ್ತಾ ಇದ್ರು. ಇವತ್ತು ಅದ್ರ ಬಗ್ಗೆನೇ ಸ್ವಲ್ಪ ಇದೆ, ನೋಡೋಣ ಅಂತ. ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಕ್ಕದಿಹ ನರಜಂತು ವಿರದು. ಒದೆ ಪೆಟ್ಟು ಮುಗಿದಂದು ರಾಹುದಂಶ್ರದೆ ಹೊರಟ, ವಿಧುಬಿಂಬವೋ ನೀನು ಮಂಕುತಿಮ್ಮ. ಈ ಚಿಕ್ಕ ವಯಸ್ಸಿನಲ್ಲಿ ಈ ಮಕ್ಕಳಿಗೆ ಹಲ್ಲು ಹುಟ್ಟಬೇಕಾದ್ರೆ ಜ್ವರ ಬರುತ್ತಂತೆ, ಆ ನೋವು ತಡ್ಕೊಳಕ್ಕಾಗ್ತದೆ. ಹಾಗೆ ನನಗೂ ಕೂಡ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಆ ನೋವು ಬರುತ್ತೆ, ಆಯ್ತಾ. ಅದೇ ಆ ನೋವು, ಆ ಕಷ್ಟಗಳು ಹೋದಾಗ ನಮಗೆ ಸುಲಭ ಅನ್ಸುತ್ತೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತೀರಿ, ಆಗಲೇ ಹೇಳಿದೆ ಸೂರ್ಯ ಚಂದ್ರ ಅಂತ. ಈ ಸೂರ್ಯ ಚಂದ್ರ ಗ್ರಹಣ ಆಗುತ್ತೆ, ನಮಗೆ ಗೊತ್ತಿದೆ. ಅಂದರೆ ಅವ್ರಿಗೂ ಕೂಡ ಕಷ್ಟ ಬರುತ್ತೆ ಅಂತ. ಆದರೆ ಆ ಗ್ರಹಣ ಮುಗಿದ ತಕ್ಷಣ ರಾಹುಕೇತುಗಳಿಂದ ಗ್ರಹಣ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ಗ್ರಹಣ ಮುಗಿದ ತಕ್ಷಣ ಚಂದ್ರ ಅದೆಷ್ಟು ಪ್ರಜ್ವಲಿಸ್ತಾನಂದ್ರೆ ನೋಡೋಕೆ ಖುಷಿಯಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳಿದ್ದಾಗ ಅದೊಂದು ಅನುಭವ ನಮಗೆ. ಆ ಅನುಭವದಿಂದ ನಾವು ಪಾಠ ಕಲಿತೀವಿ. ಅನುಭವ ಮುಗಿದ ತಕ್ಷಣ ನಮಗೆ ಒಂದು ಶಕ್ತಿ ಬರ್ತದೆ, ಓ ಈ ಥರ ಕಷ್ಟ ಬಂದರೆ ಈ ಥರ ಆಗುತ್ತೆ ಅಂತ. ಅದರಿಂದ ಕಷ್ಟಗಳೆಲ್ಲರಿಗೂ ಬಂದೇ ಬರುತ್ತೆ, ನಾವು ಅದನ್ನು ಅನುಭವಿಸಲೇಬೇಕು. ಅದರಿಂದ ಬರೋ ಪಾಠವನ್ನು ಕಲಿಬೇಕು ಅನ್ನೋದೇ ಕಗ್ಗದ ಗೂಢಾರ್ಥ.